ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಮಸಾಲೆ ರಾಗಿ ರೊಟ್ಟಿನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಸೂಪರಾಗಿರುತ್ತೆ. ಇದು ಚಟ್ನಿ ಏನೂ ಬೇಕಾಗಿಲ್ಲ, ಹಾಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ನನಗೊಂದು 2 ಬೌಲ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಬೇಸನಲ್ಲಿ ಹಾಕ್ಕೊಳ್ತಾಯಿದ್ದೀನಿ ನಾನಿವಾಗ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಅದು ಹೆಲ್ದಿ ಫುಡ್ ಅಲ್ವಾ, ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ನೈಟು ಊಟಕ್ಕೆ ಬೇಕಾದರೂ ನಾವು ಮಾಡ್ಕೋಬೋದು. ಇದಕ್ಕೆ ಬೇಕಂದ್ರೆ ಒಂದು ಕಾಯಿ ಚಟ್ನಿ ಮಾಡ್ಕೋಬೋದು, ಬಟ್ ನಾನು ಏನೂ ಮಾಡ್ತಾಯಿಲ್ಲ ಇವತ್ತು. ಬರೀ ನೋಡಿ, ಉಪ್ಪನ್ನ ಹಾಕ್ಕೊತಿದ್ದೀನಿ, 1 ಸ್ಪೂನಷ್ಟು. ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀವು. ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದೆಲ್ಲ ಇವಾಗ ಕಾಯಿ ತುರಿನೂ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಕಾಯಿ ತುರಿನೂ ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ನಾನು ತೆಂಗಿನ ತುರಿ, ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಕಟ್ ಮಾಡಿಟ್ಟಿರೋಂಥ 2 ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆದಷ್ಟು. ಒಂದು 2 ಈರುಳ್ಳಿ. ನೀವು ಮಾಡ್ತಿರೋದನ್ನು ನೋಡಿಕೊಂಡು ಎಷ್ಟನ್ನು ಮಾಡ್ತಿದ್ದೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ಇವಾಗ ಒಂದು ನಾಟಿ ಟೊಮೊಟೊ, ಚಿಕ್ಕದೊಂದು ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಒಂದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿದೆ. ಮತ್ತು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಕ್ಯಾರೆಟ್ನೂ ಹಾಕ್ತಾಯಿದ್ದೀನಿ ನಾನು. ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ. ಅದು ವೀಡಿಯೋ ಇದಾಗಲಿಲ್ಲ ಫ್ರೆಂಡ್ಸ್, ಓಕೆ. ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಪುದೀನ ಬೇಕಾದರೂ ನೀವು ಹಾಕ್ಕೋಬೋದು. ಇವಾಗ ಇಷ್ಟನ್ನು ಹಾಕ್ಕೊಂಬಿಟ್ಟು ಫಸ್ಟು ಚೆನ್ನಾಗಿ ಒಂದ್ಸಲಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಡಿ, ಈ ಥರ ಎಲ್ಲ ಕಡೆನೂ ಮಿಕ್ಸ್ ಆಗೋ ಥರ. ಇದಕ್ಕೆ ನೀವು ಮತ್ತು ಸೌತೆಕಾಯಿ ಇದ್ದರೆ ಹಾಕ್ಕೋಬೋದು. ಬೇರೆ ತರಕಾರಿಗಳು ನಿಮ್ಗೆ ಯಾವ್ದು ಬೇಕು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರಲ್ಲಿ ಮಕ್ಳುಗಳು ಇವಾಗ ತಿನ್ನಲ್ಲ ಅನ್ನೋರಿಗೆಲ್ಲ ಹಾಕ್ಬೋದು ಫ್ರೆಂಡ್ಸ್, ಓಕೆ. ಬೀನ್ಸ್ ಹಾಕ್ಬೋದು, ನೂಕೋಲು ಆ ಥರ ಚಿಕ್ಕದಾಗಿ, ಕ್ಯಾಬೇಜು ಮತ್ತು ಬೀಟ್ರೋಟು ಆ ಥರದ್ದೆಲ್ಲ ನೀವು ಹಾಕ್ಕೊಳ್ಬೋದು. ನೋಡಿ, ಒಂದು ಮಿಳೆನಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೋಡಿಕೊಂಡು, ಬಟ್ ನಾನಿವತ್ತು ತಟ್ಟುತ್ತಾನೂ ಇಲ್ಲ, ಲಟ್ಟಿಸ್ತಾನೂ ಇಲ್ಲ, ಓಕೆನಾ. ನಾನಿವಾಗ ಈ ಥರ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು. ಚೆನ್ನಾಗಿ ಇದೊಂದು ಸ್ವಲ್ಪ ತೆಳ್ಳಗೆ ಇರಬೇಕು, ಆ ಥರ ಕಲಿಸ್ಕೊತೀನಿ ನಾನು. ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಮಸಾಲೆ. ಇದಕ್ಕೆ ಬೇಕಾದ್ರೆ ನೀವು ಜೀರಿಗೆ ಬೇಕಾದರೂ ನೀವು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇವಾಗ ನಾನೊಂದು ಇದು ಒಂದು ಮೆಷಿನು ಫ್ರೆಂಡ್ಸ್, ಓಕೆನಾ. ಇದರಲ್ಲಿ ಒಬ್ಬಟ್ಟು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ರವೆ ರೊಟ್ಟಿ, ಇದ್ರಾಗೆಲ್ಲದೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಆರ್ಟ್ ಸ್ಟಾರ್ ಅಂತ ಕಂಪ್ನಿ ಹೆಸರು. 2,500 3,000 ಕೊಟ್ಟಿದ್ದು. ನೋಡಿ, ಇವಾಗ ಉಂಡೆನ ಇಟ್ಬಿಟ್ಟು ಪ್ರೆಸ್ ಮಾಡೋದು ಫ್ರೆಂಡ್ಸ್, ಓಕೆ. ಇವಾಗ ನಾವು ಹೆಂಗೆ ಹಪ್ಳದ ಪ್ರೆಸ್ಸರ್ ಇರುತ್ತೋ ಆ ಥರನೇ ಇದು, ಬಟ್ ಇದು ಕರೆಂಟಿಂದು. ಬಟ್ ಇದರಲ್ಲೇ ನೋಡಿ, ಇವಾಗ ಒಂದು 2 ನಿಮಿಷ ಬಿಟ್ಬಿಡ್ಬೇಕು ಪ್ರೆಸ್ ಮಾಡಿ. ಬಟ್ ತೆಳ್ಳಗೆ ಕಲಿಸ್ಕೋಬೇಕು, ಆದಷ್ಟು ತೆಳ್ಳಗೆ ಕಲಿಸ್ಕೋಬೇಕು. ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ ನಾನು. ಇವಾಗ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇದು ನಾವು ಎಷ್ಟು ದೊಡ್ಡದಾಗಿ ಮಾಡ್ತೀವೋ ಅಷ್ಟು ದೊಡ್ಡದಾಗೂ ಬರುತ್ತೆ ಫ್ರೆಂಡ್ಸ್, ಇಷ್ಟು ದೊಡ್ಡದಾಗೇ ಬರುತ್ತೆ, ಓಕೆನಾ. ಇದು ಏನಪ್ಪ ಮಿಷಿನ್ ಈ ಥರ ಇದೆ ಅಂದ್ಕೋಬೇಡಿ. ಇದು ಮಾಡಿ ಆಯಿತು ಅಲ್ಲೇ ಒಂದು 2-3 ವರ್ಷ ಆಗಿದೆ ನಾನು ತೊಗೊಂಡು. ಒಂಚೂರು ಕೆಟ್ಟಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ. ಇವಾಗ ನೋಡಿ, ಎಣ್ಣೆ ಬೇಕಾದರೆ ನೀವು ಎಣ್ಣೆ ಹಾಕ್ಕೊಳ್ಳಿ, ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ. ಅದನ್ನು ಎಣ್ಣೆ ಹಾಕ್ಕೊಂಡು ಇವಾಗ ಉಲ್ಟಾ ಹಾಕ್ತಾಯಿದ್ದೀನಿ. ಬಟ್ ಇದಕ್ಕೆ ತೆಳ್ಳಗೆ ಕಲಿಸ್ಕೋಬೇಕು ಹಸಿಟ್ಟನ್ನು, ಓಕೆನಾ. ಗಟ್ಟಿ ಕಲಿಸ್ಕೊಂಡ್ರೆ ಇದ್ರಲ್ಲಿ ಬರೋದಿಲ್ಲ. ಯಾವುದೇ ಹಿಟ್ಟನ್ನಾದರೂ ತೆಳ್ಳಗೆ ಕಲಿಸ್ಕೋಬೇಕು. ಇದು ಆರ್ಟ್ ಸ್ಟಾರ್ ಕಂಪ್ನಿ ಅಂತೇಳ್ಬಿಟ್ಟು. ಬಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ವರಮಹಾಲಕ್ಷ್ಮಿ ಪೂಜೆನಲ್ಲಿ ಒಬ್ಬಟ್ಟನ್ನ ಮಾಡಿದೆ, ಒಂದು 2.5-3 kg ಹಾಕಿ. ತುಂಬಾ ಚೆನ್ನಾಗಿ ಬಂತು. ತುಂಬ ಎಷ್ಟು ದೊಡ್ಡದಾಗಿ ಅಂದರೆ ಅಷ್ಟು ಚೆನ್ನಾಗಿತ್ತು ಗೊತ್ತಾ. ಅರ್ಧ ಗಂಟೆನಲ್ಲಿ ಒಂದು 15-20 ಒಬ್ಬಟ್ಟನ್ನ ಮಾಡ್ಬೋದು ನಾವು. ನೋಡಿ, ಈ ಥರ ಕ್ರಿಸ್ಪಿ ಸ್ವಲ್ಪ ಏನಾದರೂ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಇದನ್ನು ಎತ್ತಬೇಕು ಒಂದು 2 ನಿಮಿಷ. ನೋಡಿ, ಈ ಥರ ಮೇಲೂ ಕ್ರಿಸ್ಪಿ ಥರ ಆಗುತ್ತೆ. ಇಲ್ಲ ಬೇಡ ನಮಗೆ ಸಾಫ್ಟ್ ಅಂದರೆ ನಾರ್ಮಲಾಗಿ ಒಂದ್ಸಲ ಪ್ರೆಸ್ ಮಾಡಿಬಿಟ್ಟು 2 ಕಡೆ ಬೇಯಿಸ್ಕೋಬೇಕಾಗತ್ತೆ. ಇದರಲ್ಲೇ ಬೇಯಿಸೋದು ಇದೆ, ಓಕೆನಾ. ಇದರಲ್ಲಿ ಪಲ್ಯಗಳು ಮಾಡ್ಕೋಬೋದು, ನಾವು ಕಡಲೆ ಬೀಜನ ಹುರ್ಕೋಬೋದು. ಆ ಥರ ನಮಗೆ ಏನಾದರೂ ಹಾಗಲಕಾಯಿ ಹುರ್ಕೊಳ್ಳೋ ಥರ, ಬೆಂಡೆಕಾಯಿ ಹುರಿಯೋದು ಆ ಥರದ್ದೆಲ್ಲ ಇದ್ರಲ್ಲಿ ಮಾಡ್ಬೋದು ಫ್ರೆಂಡ್ಸ್, ಓಕೆ. ತುಂಬ ಇದು ಮಲ್ಟಿಪಲ್ ಏನು ಹೇಳ್ತೀವಿ ನಾವು, ಆ ಥರ ತುಂಬ ವೆರೈಟೀಸ್ ನಾವು ಇದರಲ್ಲಿ ಮಾಡ್ಬೋದು. ತುಂಬ ಹೆಲ್ಪ್ಫುಲ್ ಆಗಿದೆ ನನಗಿದು. ಅರ್ಜೆಂಟಲ್ಲಿ ನಾವು ಇವಾಗ ಲಟ್ಸೋದಕ್ಕೆಲ್ಲ ಆಗೋದಿಲ್ಲ ಆ ಟೈಮ್ನಲ್ಲಿ. ಈ ಥರ ಚಪಾತಿನೂ ಅಷ್ಟೇ ಫ್ರೆಂಡ್ಸ್, ಚಪಾತಿನೂ ಮಾಡ್ಬೋದು ಇದರಲ್ಲಿ. ಒಟ್ಟಾರೆ ಇದನ್ನು ತೆಳ್ಳಗೆ ಕಲಿಸ್ಕೋಬೇಕು ಅಷ್ಟೇ, ಹಿಟ್ಟನ್ನು ಯಾವುದೇ ಮಾಡ್ತಾಯಿದ್ದೀವಿ ಅಂದ್ರೂ ತೆಳ್ಳಗೆ ಕಲಿಸ್ಕೊಂಡು ಮಾಡಬೇಕಾಗತ್ತೆ. ಈ ಥರ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ.
ಇದ್ರ ಜೊತೆಗೆ ಕಾಯಿ ಚಟ್ನಿ ಬೇಕಂದರೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಟ್ ಇದರಲ್ಲಿ ಹಾಗೇ ತಿನ್ಬೋದು, ಇಲ್ಲ ತುಪ್ಪ ಹಾಕ್ಕೊಂಡ್ಮೇಲೆ ನೀವು ಚಟ್ನಿ ಪುಡಿ ಇದ್ದರೆ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು. ಹೇಳ್ತಾರೆ ಎರಡೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬರೀ ಹಾಗೆ ನೋಡೋದ್ರಿಂದ ಏನೂ ಆಗೋದಿಲ್ಲ. ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೇನೂ ಆಗೋದಿಲ್ಲ, ಓಕೆನಾ. ನೋಡಿ ಒಂದು ಆಯಿತು, ತೆಗೆದಿಡ್ತಾಯಿದ್ದೀನಿ. ಇನ್ನೊಂದನ್ನು ಮಾಡ್ಕೊಳ್ತಾಯಿದ್ದೀನಿ. ಇದು ಸೆಂಟ್ರಲ್ಲಿ ಇಡಬಾರ್ದು, ಒಂದು ಕಡೆ ಸೈಡಲ್ಲಿ ನಾನು ತೋರಿಸ್ತೀನಿ ಇವಾಗ. ಎಣ್ಣೆನೆಲ್ಲ ಹಾಕ್ಬಿಟ್ಟು ಒಂದು ಕಡೆ ಸೈಡಲ್ಲಿ ಇಟ್ಕೋಬೇಕು. ಇಟ್ಬಿಟ್ಟು ಪ್ರೆಸ್ ಮಾಡಿದಾಗ ಅದು ಎಲ್ಲ ಕಡೆನೂ ಹರಡ್ಕೊಳ್ಳುತ್ತೆ. ಸೆಂಟ್ರಲ್ಲಿ ಇಟ್ಟರೆ ಅದು ಹೊರಗಡೆ ಬಂದ್ಬಿಡುತ್ತೆ ಫ್ರೆಂಡ್ಸ್, ಓಕೆ. ಅವ್ರಿಗೆ ನಾವು ತೊಗೊಳ್ಳೋ ಟೈಮಲ್ಲಿ ನಮ್ಗೆ ಹೇಳಿದ್ದು ಅವರು, ನಾನು ಅದನ್ನೇ ಫಾಲೋ ಮಾಡ್ತೀನಿ. ನೋಡಿ ಥರ ಇವಾಗ ಜೋರಾಗಿ ಪ್ರೆಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಡಬೇಕು. ತಕ್ಷಣ ತೆಗೆದ್ರೆ ಅದು ಅಂಟ್ಕೊಂಡಿರುತ್ತೆ, ಓಕೆನಾ. ಒಂದು 2 ನಿಮಿಷ ಬಿಟ್ಟರೆ ನೋಡಿ ಥರ ಬರುತ್ತೆ. ಥರ ಎಣ್ಣೆನ ಹಚ್ಕೊಂಡು, ಇವಾಗ ಎಣ್ಣೆ ಬೇಕೋ ತುಪ್ಪ ಬೇಕೋ 2 ಕಡೆನೂ ಉಲ್ಟಾ ಮಾಡಿ ಬೇಯಿಸ್ಕೊಂಡ್ರೆ ಮಸಾಲೆ ರಾಗಿ ರೊಟ್ಟಿ ರೆಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು, ಮತ್ತು ಈ ಮಿಷನ್ ಬಗ್ಗೆನೂ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಕ್ಲಿಕ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಫಸ್ಟೇ ನಿಮಗೆ ನಾನು ಹಾಕೋ ವೀಡಿಯೋ ಫಸ್ಟೇ ಬರುತ್ತೆ, ನೀವು ಫಸ್ಟೇ ನೋಡ್ಬೋದು ಫ್ರೆಂಡ್ಸ್, ಓಕೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಮಾಡ್ತಾರೆ, ಬಟ್ ಇವಳೇನಪ್ಪ ಹೊಸ ತೋರಿಸ್ತಾಳೆ ಅಂದ್ಕೋಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.